ಎಂಟಿಆರ್ ಸಂಸ್ಥೆಯ ವಾರ್ಷಿಕ ಸಾಂಸ್ಕೃತಿಕ ಮತ್ತು ಆಹಾರ ಹಬ್ಬ ಎಂಟಿಆರ್ ಕರುನಾಡು ಸ್ವಾದ 2026 ಅದ್ದೂರಿ ಆರಂಭ. ಪ್ರಾದೇಶಿಕ ಫ್ಲೇವರ್ಗಳು ಮತ್ತು ಸಾಂಸ್ಕೃತಿಕ ಅನುಭವಗಳ ಸಂಗಮ. ಖ್ಯಾತ ಸಂಗೀತಕಾರ ವಾಸು ದೀಕ್ಷಿತ್ ಅವರು ಸಂಗೀತ ಸಂಯೋಜಿಸಿರುವ ವಿನೂತನ ಸಾಂಬಾರ್ ಹಾಡು ಬಿಡುಗಡೆ. ಎಂಟಿಆರ್ ಸಂಸ್ಥೆಯು ಪ್ರತಿ ವರ್ಷ ಆಯೋಜಿಸುತ್ತಾ ಬಂದಿರುವ ತಮ್ಮ ಹೆಮ್ಮೆಯ ವಾರ್ಷಿಕ ಫುಡ್ ಫೆಸ್ಟಿವಲ್ ಆದ ಎಂಟಿಆರ್ ಕರುನಾಡು ಸ್ವಾದ ಕಾರ್ಯಕ್ರಮವನ್ನು ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ ಇಂದು ಯಶಸ್ವಿಯಾಗಿ ಆರಂಭಿಸಿದೆ. ಈ ಕಾರ್ಯಕ್ರಮವನ್ನು ಜಿಬಿಎ ಮುಖ್ಯ ಆಯುಕ್ತರು ಹಾಗೂ ಬೆಂಗಳೂರಿನ ಎಲ್ಲ ಮಹಾನಗರ ಪಾಲಿಕೆಗಳ ಆಡಳಿತಾಧಿಕಾರಿಗಳಾದ ಶ್ರೀ ಮಹೇಶ್ವರ್ ರಾವ್ ಎಂ ಐಎಎಸ್ ಅವರು ಉದ್ಘಾಟಿಸಿದರು. ಈ ವಿಶಿಷ್ಟ ಆಹಾರ ಮೇಳವು ಕರ್ನಾಟಕದ ಶ್ರೀಮಂತ ಆಹಾರ ಪರಂಪರೆಯ ವೈವಿಧ್ಯತೆ ಮತ್ತು ಸೊಗಸನ್ನ ಮರುಶೋಧಿಸಲು ಆಹಾರ ಪ್ರೇಮಿಗಳು, ಸಾಂಸ್ಕೃತಿಕ ಆಸಕ್ತರು ಮತ್ತು ಪಾಕ ಪ್ರವೀಣರನ್ನು ಒಂದೇ ವೇದಿಕೆಯಡಿಯಲ್ಲಿ ಒಗ್ಗೂಡಿಸಲಿದೆ. ಪಾಕವಿಧಾನದ ಹಿಂದಿನ ಕತೆ ಎಂಬ ವಿಷಯದ ಸುತ್ತ ಈ ಬಾರಿಯ ಕರುನಾಡು ಸ್ವಾದ ಆಹಾರ ಮೇಳ ಆಯೋಜಿತವಾಗಿದೆ. ಈ ವರ್ಷದ ಎಂಟಿಆರ್ ಕರುನಾಡು ಸ್ವಾದವು ಕರ್ನಾಟಕದ ಸ್ಥಳೀಯ ಪದಾರ್ಥಗಳಾದ ಮಹತ್ವವನ್ನು ಎತ್ತಿ ತೋರಿಸಲಿದೆ. ಉದ್ಘಾಟನಾ ದಿನದ ರಾತ್ರಿಯಂದು ಕರ್ನಾಟಕದ ಪ್ರಮುಖ 6 ಪ್ರದೇಶಗಳಾದ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಹಳೆ ಮೈಸೂರು ಪ್ರಾಂತ್ಯಗಳ ವೈವಿಧ್ಯಮಯ ಆಹಾರ ಪದ್ಧತಿಯನ್ನು ಪ್ರದರ್ಶಿಸಲಾಯಿತು. ಸುಮಾರು 75ಕ್ಕೂ ಹೆಚ್ಚು ಖಾದ್ಯಗಳ ಪ್ರದರ್ಶನದೊಂದಿಗೆ ಅತ್ಯಂತ ಪ್ರಸಿದ್ಧ ಅಡುಗೆ ಕ್ರಮಗಳು ಹಾಗೂ ಮರೆಯಾಗುತ್ತಿರುವ ಅಪರೂಪದ ರುಚಿಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗಿದ್ದು, ಈ ಮೇಳವು ಒಂದು ಅಪೂರ್ವ ಆಹಾರ ಸಂಗ್ರಹಾಲಯದಂತೆ ಗಮನ ಸೆಳೆಯಿತು. ಎಂಟಿಆರ್ನ ಪಾಕ ಪ್ರವೀಣರು ಮತ್ತು ಗೃಹಿಣಿಯರು ಸೇರಿ ರೂಪಿಸಿರುವ ಈ ಹಬ್ಬದಲ್ಲಿ ಕರ್ನಾಟಕದ ಅಡುಗೆಯ ಅಸಲಿತನ, ಸುಸ್ಥಿರತೆ ಮತ್ತು ಪ್ರಾದೇಶಿಕ ಹೆಮ್ಮೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಸ್ಥಳೀಯ ಮತ್ತು ಕಾಲೋಚಿತ ಪದಾರ್ಥಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಬಾರಿಯ ವಿಶೇಷ ಆಕರ್ಷಣೆ ಎಂದರೆ ಒಂದು ಪ್ರಾಂತ್ಯ, ಒಂದು ವಿಶಿಷ್ಟ ಪದಾರ್ಥ, ಒಂದು ಮರೆಯಾದ ಪಾಕವಿಧಾನ ಎಂಬ ಪರಿಕಲ್ಪನೆ. ಇದರೊಂದಿಗೆ ಪ್ರತಿಯೊಂದು ಪ್ರಾಂತ್ಯದ ಸ್ಥಳೀಯ ಜ್ಞಾನ ಮತ್ತು ಹವಾಮಾನಕ್ಕೆ ಪೂರಕವಾದ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. ಕರುನಾಡ ಸ್ವಾದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಎಂಟಿಆರ್ ಸಂಸ್ಥೆಯು ತನ್ನ ಮಹತ್ವಾಕಾಂಕ್ಷೆಯ ಕಾಫಿ ಟೇಬಲ್ ಬುಕ್ನ 2ನೇ ಆವೃತ್ತಿಯನ್ನು ಅನಾವರಣಗೊಳಿಸಿತು. ಈ ಕಾಫಿ ಟೇಬಲ್ ಬುಕ್ ಎಂಟಿಆರ್ ಸಂಸ್ಥೆಯು ಕರ್ನಾಟಕದ ಪಾಕ ಪರಂಪರೆಗೆ ಸಲ್ಲಿಸಿರುವ ಗೌರವಾರ್ಪಣೆಯಾಗಿದೆ. ಪಾಕವಿಧಾನದ ಇಂದಿನ ಕತೆ ಎಂಬ ಶೀರ್ಷಿಕೆಯ ಈ ಪುಸ್ತಕವು ಕರ್ನಾಟಕದ 6 ಪ್ರಾಂತ್ಯಗಳಲ್ಲಿ ಬೆಳೆಯುವ ಮತ್ತು ಇಲ್ಲಿನ ಶ್ರೀಮಂತ ಆಹಾರ ಸಂಪ್ರದಾಯವನ್ನು ರೂಪಿಸಿದ ಪದಾರ್ಥಗಳ ಮಾಹಿತಿ, ವಿವರಗಳನ್ನು ಒಳಗೊಂಡಿದೆ. ಎಲ್ಲರಿಗೆ ಸ್ವಾಗತ. ಇದು ಭಾಳ ಒಂದು ಒಳ್ಳೆ ದಿವಸ. 100 ವರ್ಷದ ಈ ಒಂದು ಎಂಟಿಆರ್ ಇದು ಏನು ಎಂಟಿಆರ್ ಬ್ರ್ಯಾಂಡ್ ಮತ್ತು ಎಂಟಿಆರ್ ರೆಸ್ಟೋರೆಂಟ್ 100 ವರ್ಷ ಆಗಿ ಬ್ಯಾಂಗ್ಳೂರಿನಲ್ಲಿ ಇದೆ. ಅದ್ರ ಜೊತೆಗೆ ಐ ಥಿಂಕ್ 1976 ಅಲ್ವಾ ಈ ಒಂದು ಎಂಟಿಆರ್ ಪ್ಯಾಕೇಜ್ಡ್ ಫುಡ್ಸ್ ಅಂತ ಹೇಳಿಬಿಟ್ಟು ನೀವೇನು ಶುರು ಮಾಡಿದ್ರಿ. ಆ್ಯಂಡ್ ಆಫ್ ಕೋರ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಂಟಿಆರ್ ಹ್ಯಾಸ್ ನೌ ಬಿಕಮ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಅದಕ್ಕೆ ನಿಮಗೆಲ್ಲರಿಗೆ ನಾನು ಮೊದಲನೇದಾಗಿ ಶ್ಲಾಘನೆ ಮತ್ತು ಶುಭಾಶಯಗಳು ಹೇಳ್ತೇನೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ದಟ್ ಈ ವರ್ಷ ನೀವು ಈ ಆ್ಯನ್ಯುವಲ್ ಫುಡ್ ಫೆಸ್ಟಿವಲ್ ಏನು ಮಾಡ್ತೀರಿ ಅದರಲ್ಲಿ ಯು ಆರ್ ಸೆಲೆಬ್ರೇಟಿಂಗ್ ಬೋತ್ ಕರ್ನಾಟಕಸ್ ಕಲ್ಚರಲ್ ಹೆರಿಟೇಜ್ ಆಫ್ ಕರ್ನಾಟಕ ಹಾಗೂ ಯು ಆರ್ ಬ್ರಿಂಗಿಂಗ್ ಔಟ್ ಯು ಆರ್ ಆಫ್ ಕೋರ್ಸ್ ಬ್ರಾಟ್ ಔಟ್ ಅ ಬುಕ್. ಅಟ್ ದ ಸೇಮ್ ಟೈಮ್ ಜನರಿಗೆ ಇದರ ಬಗ್ಗೆ ಮಾಹಿತಿ ಸಿಗಲಿಕ್ಕೆ ಜಾಸ್ತಿ ಅವಕಾಶ ಇದೆ. ಈ ಬ್ರ್ಯಾಂಡ್ ನಾವು ಏನು ಹೇಳಬೇಕು ಅಂತ ಹೇಳಿಬಿಟ್ರೆ ಎಂಟಿಆರ್ ಬ್ರ್ಯಾಂಡು ಅಫ್ಕೋರ್ಸ್ ಅದರ ಬಗ್ಗೆ ಯಾರು ಹೇಳೋದು 2 ಮಾತು ಹೇಳಲಿಕ್ಕಿಲ್ಲ. ಯಾರಾದರೂ ನಾವು ಈ ಊರು ಬಿಟ್ಟು ಬೇರೆ ದೇಶಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದರೆ ಖಂಡಿತ ನಮ್ಮ ಬ್ಯಾಗ್ನಲ್ಲಿ ಒಂದು 10 kg ಎಂಟಿಆರ್ ಪ್ಯಾಕ್ಡ್ ಫುಡ್ ತಗೊಂಡೇ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿಬಿಟ್ರೆ ಬೇರೆ ದೇಶದಲ್ಲಿ ನಾವು ಯಾರಾದ್ರೂ ಸಾಕಷ್ಟು ಜನ ವೆಜಿಟೇರಿಯನ್ ಇರ್ತಾರೆ. there are a lot of people who are vegetarian, lot of people who cannot adjust to foods across other countries. So at that time definitely it has been a practice of all of us that our baggage is very heavy with packed food when we leave outside India, and it is full of shopping material when we come back to India. But definitely that's why we carry huge bags when we travel. And of course MTR has been something which has been a staple. It has been our go-to food brand whenever we travel. So at this point of time I would just like to say that there are so many other aspects of packed food. I think you have been experimenting a lot, and
MTR restaurant itself, I think ma'am is also here. It's been something where it's a tourism destination in Bangalore that you have to, no visit in Bangalore is ever completed unless you visit MTR. And I think today's event is basically to bring out a lot of aspects of Karnataka's food, our culinary heritage, which is being taken up here. I would also like to say that your coffee table book, which you're talking about the story before the recipe, is something which definitely is, what shall I say, beautifully capture everything about the context, origin, and everything about a dish. Over the last 15 years, I don't know, with Master Chef India, I think all of us have become very good connoisseurs of food, I think, if nothing else. So everybody would like to know the food. In fact, there has been a lot of experiential dinner settings where everybody really wants to know what kind of food, how it is made, what is the origin, where it comes from, a lot of details, and makes the whole story about every dish really interesting. And I'm sure the more we explore, these are things which are going to really bring out the interest, because experiential aspects of food is something which over a period of time has got its own premium. ನನ್ನ ಹೆಸರು ಮೂರ್ತಿ ಅಂತೇಳಿ, ನಾನು MTRನಲ್ಲಿ ಸೇಲ್ಸ್ ವಿಭಾಗದಲ್ಲಿ ನೋಡ್ಕೊಳ್ತಾ ಇದ್ದೇನೆ. ಸೊ ಇವತ್ತು MTR ಕರುನಾಡು ಸ್ವಾದ ಅಂತೇಳಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಸುಮಾರು 2017ಇಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದ್ರದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಕರ್ನಾಟಕದ ವಿವಿಧ ಭಾಗಗಳಿಂದ ಅಲ್ಲಿ ಫೇಮಸ್ ಆಗಿರೋವಂಥ ಡಿಶ್ಗಳನ್ನ, ಅಲ್ಲಿ ತಯಾರು ಮಾಡುವಂಥ ಕುಕ್ಗಳನ್ನ ಕರ್ಕೊಂಬಂದು ಅವ್ರ ಕಡೆಯಿಂದನೇ ಇಲ್ಲಿ ತಯಾರು ಮಾಡಿಸಿ ಒಂದೇ ಕಡೆ ಇಲ್ಲಿ ಬ್ಯಾಂಗ್ಳೂರು ಜನತೆಗೆ ಒದಗಿಸ್ಕೊಡ್ತಾ ಇದ್ದೀವಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈಗ ನೀವು ನಾರ್ತ್ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಜೋಳ ಫೇಮಸ್ಸು. ಅಲ್ಲಿ ಜೋಳದಿಂದ ಸುಮಾರು ಐಟಮ್ಸ್ಗಳನ್ನ ಮಾಡ್ತಾರೆ, ಅದನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಹಾಗೆಯೇ ನೀವು ಸೌತ್ ಕರ್ನಾಟಕದಲ್ಲಿ ಬಂದರೆ ನಮ್ಮಲ್ಲಿ ಮೈಸೂರು ಪ್ರಾಂತ್ಯ ಏನಿದೆ, ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಅಡುಗೆಗಳು ಫೇಮಸ್ ಆಗಿರೋದಿದೆ. ಅಕ್ಕಿ ರೊಟ್ಟಿ ಇರ್ಬೋದು, ಇಲ್ಲ ಮೈಸೂರು ಪ್ರಾಂತ್ಯದಲ್ಲಿ ಸಿಗುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಹಪ್ಪಳಗಳಿರ್ಬೋದು, ಮತ್ತು ರೈಸ್ ವೆರೈಟೀಸ್ ಇರ್ಬೋದು. ಅದೇ ಥರ ನೀವು ಕೋಸ್ಟಲ್ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಉಡುಪಿ ಸಿಗುವಂಥ ಐಟಮ್ಸ್ಗಳು, ಅದೇ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಅಂತ ಏನು ಹೇಳ್ತೀವಿ ಅಲ್ಲಿ ಸಿಗುವಂಥ ಕೆಲವು ಫೇಮಸ್ ಡಿಶ್ಗಳೇನಿದೆ ಎಲ್ಲ ಇವತ್ತು ನಿಮಗೆ ಇಲ್ಲಿ ಒಂದೇ ಕಡೆ ಸಿಗ್ತಾ ಇದೆ. ಇವತ್ತು ಇಡೀ ಕರ್ನಾಟಕದಿಂದ ಆಲ್ಮೋಸ್ಟು 75 ತರಹದ ಖಾದ್ಯಗಳನ್ನ ನೀವು ಇಲ್ಲಿ ಸವಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇದು ನಿಜವಾಗ್ಲೂ ಹಬ್ಬ ಅಂತಲೇ ಹೇಳ್ಬೋದು. MTR ಇದನ್ನು ಆಲ್ರೆಡಿ ಇದು 6ನೇದು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಬಂದು ಇದನ್ನು ಸವಿಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. So what we are showcasing here is yet another edition of MTR Karunadu Swada. This is a celebration of Karnataka's unique cuisine from 6 different parts of Karnataka. We have home chefs, home cooks who have traveled. We are showcasing the unique ingredients. Each region has, their own ingredients that forms the soul of the dishes. So this year's the focus is on ingredients as well as the recipes. We have 75 recipes from these 6 parts. We also have an MTR signature section behind me and our desserts. So 8 counters in all. We'll be open tomorrow and day after for public as well. And like I said, this is a celebration of Karnataka and its cuisine, and we are proud to bring this to Bangalore. How many dishes? We have 75 dishes from 6 regions of Karnataka. What are regions? The 6 regions are Kalyana Karnataka, Udupi, Kodagu, Hale Mysuru, Dakshin Kannada and Uttar Karnataka.